ಮಂಡ್ಯದ ಜೆ.ಪಿ. ವಿದ್ಯಾಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದು ದೇಶಹಿತ ವಾರಪತ್ರಿಕೆಯ 51ನೇ ವರ್ಷದ ವಾರ್ಷಿಕ ಸಂಚಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಈ ಸಮಾರಂಭದಲ್ಲಿ ವಿಶೇಷ ಸಂಚಿಕೆಯನ್ನು ಸೆಕ್ಯುಲರ್ ಮಂಡ್ಯ ಪತ್ರಿಕೆಯ ಸಂಪಾದಕರಾದ ಕೊಮೆರಳ್ಳಿ ಕೃಷ್ಣಮೂರ್ತಿ ವಿಶೇಷ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಶಿಕ್ಷಣ ಇಲಾಖೆಯ ಮಾಜಿ ಜಂಟಿ ನಿರ್ದೇಶಕರಾದ ತಿರುಮಲರಾವ್, ಸಂಪಾದಕ ಕೌಡ್ಲೆ ಚೆನ್ನಪ್ಪ, ಹಿರಿಯ ಪತ್ರಕರ್ತ ಡಿ.ಎನ್. ಶ್ರೀಪಾದ್, ಬಸವರಾಜು ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಿನಿಮಾ ಬೇರೆ ತೆಗಿತಾ ಇದ್ದಾನೆ, ಕ್ರಿಯಾಶೀಲತೆ ನಾನು ಬಿಡುಗಡೆ ಮಾಡ್ಕೊಡಪ್ಪ ಅಂತ ಹೇಳಿದ್ದೀನಿ ಜೀವನದಲ್ಲಿ. ಕಾರಣ ಏನಂದರೆ ಬಿಡುಗಡೆ ಭಾಳ ಡೇಂಜರ್. ನಮ್ಮ ಕೊಮೆರಳ್ಳಿ ಕೃಷ್ಣಮೂರ್ತಿ ಅಂತೇಳಿ ಸೆಕ್ಯುಲರ್ ಮಂಡ್ಯ, ಸೆಕ್ಯುಲರ್ ಅಂತ ಈಗ ಬದಲಾವಣೆ ಮಾಡಬೇಕು ಅಂತ BJP ಹೊರಟಿದ್ದಾರೆ. ಸೆಕ್ಯುಲರ್ ಅಂತ ಪದ ತೆಗೆದಾಕಿ ಈ ಪದ ತೆಗೆದಾಕಿ ಅಷ್ಟೇ ಇರೋದು ಇವ್ರಿಗೆ, ಅತಿಥಿಗಳಿಗೆ. ಇವ್ರು ಕೂಡ ನಿಮಗೆ ಎಲ್ಲ ಅರಿವಿದೆ ಅಂತ ಕಾಣ್ತದೆ. ಅರ್ಥ ಆಗ್ತದೆ. ಅವರ ಅದೇ ಸ್ಟೇಟಸ್ ರಘುವಂಶಿಯವರಿಗೆ ಬಂದು ಅವರು ನಾವು ಸಣ್ಣ ಹುಡುಗರು, ಇನ್ನು 7ನೇ ಕ್ಲಾಸ್ 6ನೇ ಕ್ಲಾಸ್ ಅಂತ ಇದ್ವಿ. ಅವ್ರು ಇದೇ ಥರ ಫಂಕ್ಷನ್ನು ಕೋವಿಲೆಗೆ ಫಂಕ್ಷನ್ನು ಎಲ್ಲ ಕರೆಕ್ಟಾಗಿ ಕೂತಿದ್ರು. ಎಲ್ಲರೂ ಕಾಯ್ತಾ ಇದ್ರು, ಎಲ್ಲರನ್ನು ಹೆಸರು ಹೇಳಿ ಸ್ವಾಗತ ಮಾಡ್ತಾ ಇದ್ರು ಎಲ್ಲ. ಸೊ ಅವ್ರು ಬಂದರು. ಅವಾಗ ಕೇಳಿದ್ರು, ಎಲ್ಲಿಂದ ಬಂದ್ರಿ? ನಾನು ಸಾರ್ವಜನಿಕ ಸಮಾರಂಭದಿಂದ ಬಂದೆ. ಎಲ್ಲಿಗೆ ಬಂದ್ರಿ? ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಹೇಳಿದ್ರು. ಅವ್ರು ಹೇಳಿದ್ರು, ಅರ್ಧ kg ರಾಗಿ, ಅರ್ಧ kg ಗೋಡಂಬಿ ಅಂತ. ಅರ್ಧ kg ರಾಗಿಗೆ 1000 ಕಾಳಿರ್ತವೆ, ಅದು ಬದುಕುತ್ತೆ. ಅರ್ಧ kg ಗೋಡಂಬಿ 40 ಇರುತ್ತೆ, ಅದು ಬೆಳಗ್ಗೆ. ಅದು ನಮ್ಮ ಜೀವನಕ್ಕೆ ಬೇಕು, ರಾಜಕಾರಣಿಗೆ ಇದು ಬೇಕು ಅಂತ ಅವ್ರು ಹೇಳಿದ್ರೆ ನನಗೆ ಕೇಳಿಸ್ಕೊಂತ ಇದ್ದೆ. ಹಾಗಾಗಿ ಇಲ್ಲೆಲ್ಲ ಏನು ಸೇರಿದ್ದೀರಾ? ಗೋಡಂಬಿ ಬೆಳಕು, ಅದು ಬದುಕು. ಬದುಕಿದ್ದಲೇ ಬೆಳಕಿಲ್ಲ, ಬೆಳಕಿದ್ದಲೇ ಬದುಕಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅದನ್ನು ಹೇಳ್ತಾ ಇದ್ದೀನಿ. ಎರಡನೇದು, ನಾನು ಅನೇಕ ಕಡೆ ಸೇವೆ ಸಲ್ಲಿಸಿದ್ದೀನಿ. ನನಗೆ ನಿಜವಾದ ದೇಶದ ನಾಡಿನ ಸ್ಪಂದನ ಸಂತೆಯವತ್ತಲ್ಲಿ ಚಕ್ರಾಳಿ ಗೊತ್ತಿಲ್ಲ, ಅಲ್ಲಿ ಸೋಮವಾರ ಅಲ್ಲಿ ಸೊಪ್ಪು ಮಾಡ್ತಾರಲ್ಲ, ಅವ್ರಿಗೂ ಪಂದ್ಯ. ಒಗಟುಗಳನ್ನು ಕನ್ನಡದ ಹೇಳಬೇಕು, ಅವ್ರು ಉತ್ತರ ಹೇಳಬೇಕು, ಅವರು ಹೇಳಬೇಕು, ಇವ್ರು ಹೇಳಬೇಕು, ಇವ್ರು ಹೇಳಬೇಕು, ಅವರು ಹೇಳಬೇಕು. ನಮ್ಮ ನಾಗೇಗೌಡ ಎಲ್ಲ ಇದ್ರು. ಆಯಿತು, ಬಂದು ಒಗಟುಗಳು ಶುರುವಾಯಿತು. ಅವರು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು, ಇವರು ಸಂಸ್ಕಾರರು, ಎದ್ದವರು ಸಂಸ್ಕಾರರು. ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸೋತರು. ಬರೆದೋದದೆ ಕಾವ್ಯ ಪರಿಣತ ಮತಿಗಳು ಅಂತ ಹೇಳ್ತಾನೆ. ಏನು ಓದ್ತಾ ಇದ್ರು, ಕಾವ್ಯವನ್ನು ಹೇಳಿದ್ರು ನಮ್ಮ ಹೆಣ್ಮಕ್ಳು. ಇಡೀ ಅಲ್ಲಿರ್ತಕ್ಕಂಥ ಹವ ಏನಿದೆ, ಅಲ್ಲಿರ್ತಕ್ಕಂಥ ಗಾಳಿ ಏನಿದೆ, ಅಲ್ಲಿರ್ತಕ್ಕಂಥ ನೀರೇನಿದೆ, ಅದು ಕಾವ್ಯವನ್ನು ಉಕ್ಕಿಸ್ಬಂದು. ಇಲ್ಲದ್ರೆ ಅಂತ ದೊಡ್ಡ ಕವಿಗಳು ಹಾಗಾಗಿ ಜಾಗದಲ್ಲಿ ಹುಟ್ಟೋದಿಲ್ಲ. ಹೀಗಾಗಿ ಆವಾಗ ಅವರು ಭೇಷ್ ನನಗೆ ಭಾಳ ಸಂತೋಷ. ಈ ನಾಡಿನ ಹೆಣ್ಣುಮಕ್ಕಳು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನ ತಗೊಂಡು ತೋರಿಸ್ಬಿಟ್ಟಿರಲ್ಲ ಅಂತ. ಇದು ನಾನೆಲ್ಲ ಕಡೆ ಬರೀಬೇಕು ಅಂತಿದ್ದೆ, ಅರ್ಧ ಬರ್ದಿರ್ತೀನಿ, ಪೂರ್ತಿ ಬರೆಯೋಕ್ಕಾಗಲಿಲ್ಲ. ಹೀಗಾಗಿ ಈ ನಾಡು, ಈ ನುಡಿಗೆ ಇರತಕ್ಕಂಥ ಜನ ಏನು ಕೊಡುಗೆ ಕೊಟ್ಟಿದ್ದಾರೆ, ಇದು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಸೌಂದರ್ಯವನ್ನು, ಒಂದು ದೈವಿಕ ಒಂದು ಅನುಭವವನ್ನು ನಾನು ಇಲ್ಲಿ ಕೊಡ್ತಿದ್ದೇನೆ. ನನಗೆ ಇಲ್ಲಿ ಕರೆದಿದ್ದೀರ ಕೊಳ್ಳೆಚನ್ನವರೇ, ನಿಮ್ಮ ದೇಶ ಹಿತ ಎಲ್ಲರಿಗೂ ಹಿತವಾಗಲಿ ಅಂತ ನಾನು ಕೇಳ್ತೇನೆ. ಜೈ ಕರ್ನಾಟಕ, ಜೈ
ಲಾಭ ನಷ್ಟ ಇದ್ದಲೇ ಪತ್ರಿಕೆ ಪ್ರಾರಂಭ ಮಾಡಿದವು. ಯಾವತ್ತೂ ಗಂಜಿಟ್ಕೊಂಡು ರಸೀದಿ ಪುಸ್ತಕ ಇಟ್ಕೊಂಡು ದುಡ್ಡು ಕೊಟ್ಟಿದ್ದನ್ನ ಯಾರ ಹತ್ರನೂ ಹೋಗಲಿಲ್ಲ. ಓದುಗರು ಕೊಡೋದು ಪತ್ರಿಕೆಯನ್ನು ಸಾಕ್ತಾ ಇದ್ದಾರೆ, ನೋಡ್ತಾರೆ. ನಿನಗೆ ಹೇಗೆ ಈ ಸ್ಫೂರ್ತಿ ಬಂತು? ಜೀವನದಲ್ಲಿ 2 ಘಟನೆಗಳು ನಮ್ಮ ಬದುಕಿನಲ್ಲಿ ನಡೆದಿತ್ತು. 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ನಮ್ಮ ಕನ್ನಡ ಮೇಷ್ಟ್ರು ನಾರಾಯಣಯ್ಯಂಗಾರ್ ಅಂತ ಈ ಮಂಕುತಿಮ್ಮನ ಕಗ್ಗದ ಪದ್ಯ ನಮಗೆ ಹೇಳ್ಕೊಟ್ಟಿದ್ರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸಿರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬದರಿಗೆ, ಎಲ್ಲರಲ್ಲಿ ಒಂದು ಮಂಕುತಿಮ್ಮ. ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವನಿ ಬೇಡಿಕೊಳ್ಳುವ ಮಂಕುತಿಮ್ಮ. ಅವರದೇನೆ ಮನಸ್ಸು ಮದಳೆಂದ ಜೀವನವು ವಿಕಸಿಸುವಂತೆ ಮನವನ್ನನುಗೊಳಿಸು ಗುರುವೇ ಹೇ ದೇವ, ಏಕೆ ಸಂತತ ವಿವ ಗಣನು ನಾನೆಂತೆಂಬ ಎಣಿಕೆ ತೋರದೆ, ಯೋಗದ ಪೊಗಳಿಕೆಗೆ ಬಾಯಿ ಬಿಡದೆ, ಹೀಗೆ ಬರ್ತದೆ. ಪದ್ಯ ಹೇಳಿಬಿಟ್ಟು ಅವ್ರು ಸುಮ್ಮನಿರಲಿಲ್ಲ. ಎಲ್ಲರೂ ಕವಿಗಳನ್ನು ನೋಡಬೇಕು, ಪದ್ಯ ಬರೆದವರು ಯಾರಿದ್ದಾರೆ ಅವ್ರು ನೋಡ್ಕೊಂಬಂದಿದ್ರು. ನಾವು ಒಳ್ಳೆ ಚೇಷ್ಟೆ ಹುಡುಗರುಗಳು, ವಿಪರೀತ ಚೇಷ್ಟೆ ಮಾಡ್ತೀವಿ. ಎಷ್ಟು ಹೇಳ್ಬಿಟ್ಟಿದ್ದಾರೆ ಕವಿಗಳನ್ನು ನೋಡಿ ಅಂತ. ಅವರು ಬೆಂಗಳೂರು ಗಾಂಧಿ ಬಜಾರಲ್ಲಿದ್ದರು. ನಾನು 5ನೇ ಕ್ಲಾಸ್, ಅವಾಗ 5ನೇ ಕ್ಲಾಸ್ 8-9 ವರ್ಷದವನು. ಈ ಟ್ರೈನ್ ಹತ್ಬಿಟ್ಟೆ, ಹತ್ಬಿಟ್ಟು ಸೀದಾ ಹೊರಟೋದೆ. ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಗಾಂಧಿ ಬಜಾರ್ ಹೋದೆ. ಬೆಳಗ್ಗೆ 7 ಗಂಟೆ ಬಾಗಿಲು ತಟ್ಟಿದೆ. ಅವ್ರ ಮಗ GGR ಸ್ವಾಮಿ, ಯಾರಪ್ಪ ನೀನು ಅಂದ. ನಮ್ಮ ಗುರುಗಳು ಹೇಳಿದ್ದಾರೆ ಕವಿಗಳು ನೋಡಬೇಕು, DVGR ನೋಡೋಕ್ಕೆ ಬಂದಿದ್ದೀನಿ ಅಂತ. ಎಲ್ಲಿಂದ ಬಂದೆ? ಮಂಡ್ಯದಿಂದ ಬಂದು. ಹೆಂಗೆ ಬಂದೆ? ಟ್ರೈನಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ. ಭಾಳ ಖುಷಿ ಆಯಿತು. ಆಯ್ತಪ್ಪ ಅಂದ್ಬಿಟ್ಟು ಅವರ ಕೂತ್ಕೊತಿದ್ದ ಕುರ್ಚಿ ಪಕ್ಕದಲ್ಲಿ ನನ್ನ ಕೂಡಿಸಿದ್ರು. ಅವರು ಸ್ನಾನಕ್ಕೆ ಕರ್ಕೊಂಡಾಗಿದ್ದರು. ಅದು ಒಂದು ದೊಡ್ಡ ಪರ್ವತ. ಅವರ ಜ್ಞಾನವೂ ಹಾಗೆ, ಅವ್ರ ಶರೀರವೂ ಹಾಗೆ. DVG ಅವರು ಸುಮಾರು ನನ್ನ ಲೆಕ್ಕದಲ್ಲಿ 160-170 kg ಇದ್ದರು. ಭಾಳ ದೊಡ್ಡ ಶರೀರ. ಅವರನ್ನು ಇಬ್ಬರು ಕೈ ಸ್ನಾನ ಮಾಡಿ ಊಟ ಮಾಡಿ ಕೂಡಿಸಿದ್ರು. ಕೂಡಿಸ್ತಿದ್ದಂಗೆ ಅವರಿಗೆ ಬೆಳಗಿನ ತಿಂಡಿ ಏನಂದರೆ ಒಂದು ದೊಡ್ಡ ತಟ್ಟೆ ಬರೆದು ಒಂದು 100-150 ಜಿಲೇಬಿ ತಂದಿಟ್ಟು, ಬಿಸಿ 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 ಜಿಲೇಬಿ. ಅವರು ಮಾತಾಡ್ತಾನೆ ಒಂದು ಜಿಲೇಬಿ ನನಗೂ ಕೊಡೋರು, ಅವರು ಒಂದು ತಿನ್ನೋರು. ಆ ತಿಂದ ಜಿಲೇಬಿ ಎಡಗೈಲಿ ಕೊಡ್ತಾ ಇದ್ದಲ್ಲ, ನನ್ನ ತಲೆ ಸೋರೋರು ಎಲ್ಲ. ನನಗೆ ಖುಷಿ, ಇಂಥ ದೊಡ್ಡವರ ನನಗೆ ಗಡಿ ನೋಡ್ಬಿಟ್ನಲ್ಲ ಅಂತ. ಸ್ವಲ್ಪ ಒಂದು ನಮಗೂ 20-25 ಜಿಲೇಬಿ ಹೊಟ್ಟೆ ಒಳಗೆ ಹೋಯ್ತು. ಅವರು ತಿಂದರು. ಏನು ಬಂದು ಏನು ನಮ್ಮ ಮೇಷ್ಟ್ರು ಹೇಳಿದ್ದಾರೆ ಕವಿಗಳನ್ನು ನೋಡಬೇಕು, ನೋಡೋಕ್ಕೆ ಬಂದೆ. ಓದಿದೆಯಾ ಮಂಕುತಿಮ್ಮನ ಕಗ್ಗ? ಓದಿದ್ದೀನಿ, ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ. 7 ಪದ್ಯ. ನಾನು 3-4 ಪದ್ಯ ಹೇಳಿದೆ. ಭಾಳ ಖುಷಿ ಆಗೋಯ್ತು. ಕಣ್ಣು ಮುಚ್ಕೊಂಡಾಗೆ ಆನಂದ ಬಾಯಿತು. ಹಾಗೆ ನಿಟ್ಟೂರು ಶ್ರೀನಿವಾಸರಾವ್, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಅಲ್ಲಿ ಬಂದರು. ನೋಡೋ ನಿಟ್ಟೂರು ಮಂಡ್ಯದಿಂದ ಬಂದುಬಿಟ್ಟಿದೆ ನಾನು ನೋಡೋಕ್ಕೆ. ಗುಂಡಪ್ಪನನ್ನು ನೋಡೋದಕ್ಕೆ. ಗುಂಡಪ್ಪ ಅಂದರೆ ಗುಂಡ್ಗಿರೋನು ಅಂತ. ಅದು ಹೀಗೆ ಮಾತಾಡ್ತಾ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದ್ಯಾ? ಪೇಪರ್ನವ್ರು ಆಗಬೇಕು ಅಂತಿದ್ದೀನಿ ಅಂದೆ. ಈಗ ನೀನು 5ನೇ ಕ್ಲಾಸ್ ಹುಡುಗ ಪೇಪರ್ನವ್ರು ಆಗಬೇಕು, ಯಾವ ಕನಸು ಕಂಡಿದ್ದೀಯಪ್ಪ ಅಂದರು. ಅದಕ್ಕೂ ಒಂದು ಕಾರಣ ಇತ್ತು. ನಾವು ಸ್ಕೂಲ್ಗಳಲ್ಲಿ, ನಾನು ಓದಿದ್ದು ಎಕ್ಸ್ಟೆನ್ಷನ್ ಮಿಡ್ಲ್ ಸ್ಕೂಲ್ನಲ್ಲಿ. ಆ ಶಾಲೆಯಲ್ಲಿ ಇನ್ಫೋಸಿಸ್ ನಾರಾಯಣಮೂರ್ತಿ ಓದಿದ್ದಾರೆ. ಆ ಶಾಲೆಯಲ್ಲಿ ನಿನಗೆ ನೆನಪಿರಲಿ, ಅವ್ರ ತಂದೆ ರಾಮರಾವ್ ಅಂತ VC ಫಾರಮಲ್ಲಿ ಮೇಷ್ಟ್ರಾಗಿದ್ದರು ಅವ್ರ ಮಕ್ಕಳವರು. ಆಗ ಯಾಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಪೇಪರ್ನ ಆಗಬೇಕು ಅಂತ. ಯಾಕೆ ಅಂದರೆ ನಾವು ನ್ಯೂಸ್ ಓದ್ತಾ ಇದ್ದವು. ಜಾನ್ ಕೆನಡಿನ ಹೊಡೆದಾಕಿ ಸುದ್ದಿ ಓದೋರು ನಾವು. ಅವಾಗ ನಾನು ಕುಳ್ಗಿದ್ದೆ, ಹಿಂಗೆ ಟೇಬಲ್ ಮೇಲೆ ನಿಂತ್ಕೊಂಡು ಓದಿಸೋರು. ಆಗ ಆ ಪೇಪರಲ್ಲಿ ಸುದ್ದಿ ಓದ್ತಾ ಇದ್ದೆ ನೋಡಿ ಬಳಿ ಖುಷಿಯಾಗಿತ್ತು ನಮಗೆ. ಪೇಪರ್ನಲ್ಲಿ ಆಗಬೇಕು ಅಂತಿದ್ದೆ. ಈ ಥರ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಸುಮ್ಮನೆ ಇದ್ಬಿಟ್ರು, ಏನೂ ಮಾತಾಡಲಿಲ್ಲ. ಯಾಕೆ ಸುಮ್ಮನೆ ಇದ್ದೆ? ನಾನು ಮಾಡಿದ್ದು 60 ವರ್ಷ ಅದೇನೇ ಕಣೆಯ ಅಂದರು. ನಾನು ಸಾಹಿತಿ ಅಲ್ಲ, ನಾನು ಪತ್ರಕರ್ತ. 60 ವರ್ಷ ಪತ್ರಿಕೋದ್ಯಮ ಮಾಡಿದ್ದೇನೆ. ನೋಡು ನಾನು ಹೇಗಿದ್ದೀನಿ ಅಂದರು. ಕನ್ನಡದಲ್ಲಿ ದಾರ ಕಟ್ಟಿದ್ರು, ಕೋಟ್ ಅನುಭವಿತ್ತು.
ಕಣ್ಣಾರೆ ನೋಡಿದ್ದು. ಹೇಗಿದ್ದೀನಿ ಅಂದರೆ ನೋಡು ನನ್ನ ಕಥೆ ಹೇಗಿದ್ದೀನಿ ಅಂದರು. ಆಮೇಲೆ ನೀ ಪೇಪರ್ನ ನಾವು ಆದರೆ ಆಗ್ತೀನಿ ಅಂತೀಯಾ, 2 ಮಾತು ನಡೆಸ್ಕೊಡ್ತೀಯಾ ಅಂದರು. ನಡೆಸ್ಕೊಡ್ತೀನಿ ಅಂದೆ. ಹುಡುಗ ಬುದ್ಧಿ, ಯಾರು ಮರ್ಯಾದೆಯನ್ನು ತೆಗಿಬಾರ್ದು, ನಂಬರ್ 1. ನಂಬರ್ 2, ದುಡ್ಡಿಂದ ಹೋಗಬಾರ್ದು. 2 ನಡೆಸ್ಕೊಡ್ತೀಯಾ, ಮಾತು ಕೊಡೋದ್ರು. ಮೂರ್ತಿ ಡಿ ವಿ ಜಿ ಅವ್ರ ಥರನೇ ಕಾಣ್ತಾ ಇದೆ. ಡಿ ವಿ ಜಿ ಅವ್ರ ಆಶೀರ್ವಾದ ಇರೋದ್ರಿಂದ ಡಿ ವಿ ಜಿ ಅವ್ರ ಥರ ಕಾಣ್ತಾ ಇದೆ. ಕೊಲಿಗು ಸರ್, ಕೊಲಿಗು ಹಿಂಗೆ ಬನ್ನಿ ಚಂದ್ರು.